ಕಾಲ್ ತುಳಿತ ದುರಂತದಿಂದ ಸಿಎಂ ಸಿದ್ದರಾಮಯ್ಯ ಫುಲ್ ಡಲ್. 11 ಜನರ ಸಾವಿನಿಂದ ಫುಲ್ ಬೇಸರಗೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ 2 ದಿನದಿಂದ ಫುಲ್ ಡಲ್ ಆಗಿರುವಂತಹ ಕರ್ನಾಟಕದ ಸಿಎಂ. ಕಾಲ್ ತುಳಿತ ದುರಂತದಿಂದ ಸಿಎಂ ಸಿದ್ದರಾಮಯ್ಯ ಫುಲ್ ಡಲ್. 11 ಜನರ ಸಾವಿನಿಂದ ಫುಲ್ ಬೇಸರಗೊಂಡಿರುವಂತಹ ಸಿದ್ದರಾಮಯ್ಯ 2 ದಿನಗಳಿಂದ ಫುಲ್ ಡಲ್ ಆಗಿರುವಂತಹ ಕರ್ನಾಟಕದ ಸಿಎಂ. ಆಪ್ತರ ಜೊತೆಯೂ ಕೂಡ ಸರಿಯಾಗಿ ಮಾತನಾಡದ ಮುಖ್ಯಮಂತ್ರಿ, ಈ ದುರಂತ ನನ್ನ ರಾಜಕೀಯ ಜೀವನದ ಕಪ್ಪು ಚುಕ್ಕೆ ಅಂತ ಹೇಳಿದ್ದಾರೆ. ಆಪ್ತ ಸಚಿವರ ಬಳಿ ನೋವನ್ನ ತೋಡಿಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘನಘೋರ ದುರಂತದ ಬಳಿಕ ಸಿಎಂ ಬಲಗೈ ಬಂಟನು ಕೂಡ ದೂರವಾಗಿದ್ದಾರೆ. ಸಿಎಂ ಮನೆ ಕಡೆಯೂ ಕೂಡ ಸುಳಿಯದಂತಹ ಆಪ್ತ ಗೋವಿಂದರಾಜು, ರಾಂಗ್ ಅಡ್ವೈಸ್ ಕೊಟ್ಟಿದ್ದಂತಹ ಎಂಎಲ್ಸಿ ಗೋವಿಂದರಾಜು ದೆಹಲಿ ಪ್ರವಾಸವನ್ನು ಕೂಡ ರದ್ದು ಮಾಡಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ. ಈ ಒಂದು IPL ದುರಂತ ಆಯ್ತಲ್ಲ, IPL ವಿಜಯೋತ್ಸವದ ವಿಚಾರವಾಗಿ ವಿಜಯೋತ್ಸವವನ್ನು ಮಾಡಿದ್ದಕ್ಕೆ, ವಿಜಯೋತ್ಸವದಲ್ಲಿ ಸರಿಯಾದ ವ್ಯವಸ್ಥೆಯನ್ನ ಮಾಡದೆ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಏನು ಹೇಳ್ತಾರೆ, ವಿಧಾನಸೌಧದ ಮುಂದೆ ಸನ್ಮಾನ ಸಮಾರಂಭಗಳನ್ನ ಮಾಡಿದ್ದಕ್ಕೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಲಿಕ್ಕಾಗದೆ ಕಾಲ್ ತುಳಿತದಿಂದ 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಭಾರೀ ನೋವಿನಲ್ಲಿದ್ದಾರೆ. ಈಗ ನಾವು ಹೇಳಬಹುದು ಸಿಎಂ ಸಿದ್ದರಾಮಯ್ಯ ಹಾಗೂ ಏನ್ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅದೇ ಹೊಣೆ, ನೇರ ಹೊಣೆ ಅಂತ ಹೇಳಬಹುದು. ಆದರೆ ಪರ್ಸನಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾರೀ ಬೇಸರಗೊಂಡಿದ್ದಾರೆ. ಕಾಲ್ ತುಳಿತ ದುರಂತದಿಂದ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಡಲ್ ಆಗಿದ್ದಾರೆ. ತಮ್ಮ ಆಪ್ತ ಸಚಿವರ ಬಳಿಯಲ್ಲಿ ಮಾತನಾಡಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ, ನನ್ನ ರಾಜಕೀಯ ಜೀವನದ ಕಪ್ಪು ಚುಕ್ಕೆ ಅಂತ ಅಂದ್ರೆ ಇದೇ ವರ್ಷ, ಇದೇ ಒಂದು ಘಟನೆ ಅಂತ ಹೇಳಿ ಮಾತನಾಡಿಕೊಂಡಿದ್ದಾರೆ. ಹೌದು, ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವ ಅಷ್ಟು ವರ್ಷಗಳು, ಅಷ್ಟು ಅವಧಿಯ ಬಗ್ಗೆ ಯೋಚನೆ ಮಾಡುವುದಾದ್ರೆ ಅವರು ಇಷ್ಟೊಂದು ನೋವು ಪಟ್ಟಿರುವಂತಹ ಘಟನೆ ಅಂತಂದ್ರೆ ಅದು ವಿಜಯೋತ್ಸವದ ಈ ಒಂದು ಘಟನೆ. ಈ ವಿಜಯೋತ್ಸವದ ಘಟನೆಯಿಂದಾಗಿ ಅವರ ರಾಜಕೀಯ ಜೀವನದಲ್ಲಿ ಇದೊಂದು ಮಾಸಲಾಗದ ಕಪ್ಪು ಚುಕ್ಕೆಯಾಗಿದೆ. ಹಾಗೆ ಅವರು ತಮ್ಮ ಆಪ್ತರನ್ನೆಲ್ಲ ಕಳೆದುಕೊಂಡಿರುವಂತಹ ಘಟನೆ ಅಂದ್ರೆ ಇದೇ ಆಗಿದೆ. ಯಾಕಂದ್ರೆ ಸಿಎಂ ಯಾವ ಕಡೆಗೆ ಹೋದ್ರೂ ಓಡೋಡ್ತಾ ಬರ್ತಾ ಇದ್ದಂತಹ ಗೋವಿಂದರಾಜು ಅವರನ್ನು ಕೂಡ ತಲೆದಂಡವನ್ನಾಗಿ ಮಾಡಿದ್ದಾರೆ. ಗೋವಿಂದರಾಜು ಅವರ ಅಮಾನತು ಕೂಡ ಮಾಡಿದ್ದಾರೆ. ರಾಂಗ್ ಅಡ್ವೈಸ್ ಅನ್ನ ಕೊಟ್ಟಿದ್ದಂತಹ ಎಂಎಲ್ಸಿ ಗೋವಿಂದರಾಜು ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದು ಹಾಕಿದ್ದಾರೆ. ಸಿಎಂ ಮನೆ ಕಡೆಯೂ ಕೂಡ ಆಪ್ತ ಗೋವಿಂದರಾಜು ಸುಳಿಲಿಲ್ಲ. ಇನ್ನೊಂದು ವಿಚಾರ ಅಂತಂದ್ರೆ ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಸಿಎಂಗೆ ಆಪ್ತರು ಅಂತ ಹೇಳಲಾಗ್ತಾ ಇತ್ತು. ಅವರನ್ನು ಕೂಡ ಅಮಾನತು ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿ ದಯಾನಂದ್ ಅವರು ಮತ್ತೆ ವಾಪಸ್ಸು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಒಂದಿಷ್ಟು ಜನ ಕೇಳ್ಕೊಳ್ತಾ ಇದ್ದಾರೆ. ಹ್ಯಾಶ್ಟ್ಯಾಗ್ಗಳನ್ನು ಹಾಕಿ ಎಕ್ಸ್ನಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಎಕ್ಸೆಟ್ರಾ ಅನಿವಾರ್ಯವಾಗಿದೆ. ಈಗ ದೆಹಲಿ ಪ್ರವಾಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ರದ್ದು ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಹೋಗಿ ಏನು ಉತ್ತರ ಕೊಡ್ತಾರೆ ಹೈಕಮಾಂಡ್ಗೆ? ಹೈಕಮಾಂಡ್ ಕೇಳುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತುಕೊಂಡು ಹೇಗೆ ಉತ್ತರವನ್ನು ಕೊಡ್ತಾರೆ? ಹೈಕಮಾಂಡ್ ಕೇಳುತ್ತೆ, ಯಾವ ಕಾರಣಕ್ಕೆ ವಿಜಯೋತ್ಸವವನ್ನ ಈ ತರ ಮಾಡಿದ್ರಿ? 11 ಜನ ಸತ್ತಿದ್ದಾರೆ. ನಿಮ್ಮ ಈ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಏನ್ ಜವಾಬ್ದಾರಿ ಏನ್ ತಗೊಂಡ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಇವ್ರು ಏನು ಉತ್ತರ ಕೊಡ್ತಾರೆ? ರೈಟ್.
ಆ ಒಂದು ಕಾರಣಕ್ಕೆ ದೆಹಲಿ ಪ್ರವಾಸವನ್ನು ಕೂಡ ಸಿದ್ದರಾಮಯ್ಯ ಅವರು ರದ್ದನ್ನ ಮಾಡಿಕೊಂಡಿದ್ದಾರೆ. 11 ಜನರ ಸಾವಿನಿಂದ ಫುಲ್ ಬೇಸರಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. 2 ದಿನದಿಂದ ಅಂದ್ರೆ ರಾತ್ರೋರಾತ್ರಿ ಸಭೆಯನ್ನ ಕರೀತಾರೆ ವೀಕ್ಷಕರೇ. ಆ ಒಂದು ಘಟನೆ ಸಂಭವಿಸಿದ ಬಳಿಕ ರಾತ್ರೋರಾತ್ರಿ ಸಭೆಯನ್ನ ಕರೆಸ್ತಾರೆ, ರಾತ್ರೋರಾತ್ರಿ ಪ್ರೆಸ್ ಮೀಟ್ ಆಗುತ್ತೆ, ಅದರಲ್ಲಿ ಒಂದಿಷ್ಟು ಅಧಿಕಾರಿಗಳ ಅಮಾನತಾಗುತ್ತೆ. ಅದು ಎಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಇದರಲ್ಲೇ ನೋಡಿ. ಒಂದೇ ಒಂದು ಸಲ ರಾಜ್ಯ ಸರ್ಕಾರ 2 ದಿನ 3 ದಿನ ತಡವಾಗಿ ಆ ಒಂದು ಕಾರ್ಯಕ್ರಮವನ್ನ ಮಾಡಿದ್ರೆ ವ್ಯವಸ್ಥಿತವಾಗಿ ಜನರನ್ನ ಹೇಗೆ ಕರಿಬೇಕು, ಯಾವ ಗೇಟಿಂದ ಕಳಿಸ್ಬೇಕು, ಯಾವ ಗೇಟಿಂದ ಇನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯವನ್ನ ಕೊಟ್ಟಿದ್ರೆ ನುಗ್ಗಲಾಗ್ತಾನೆ ಇರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಬೇಜಾರು ಮಾಡ್ಕೊಳ್ಳುವಂತ ವಿಚಾರವೇ ಇರ್ತಾ ಇರಲಿಲ್ಲ, ಯಾರಿಗೂ ಏನೂ ಆಗ್ತಾ ಇರಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.